ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮಸ್ತೆ. ನಮ್ಮ ಒಂದು ಚಾನಲ್ಗೆ ನಿಮಗೆ ಒಳ್ಳೆಯ ಒಂದು ಹುಡುಗಿ ಬೇಕಾಗಿದ್ದಾರಾ? ಸೊ ಇನ್ನೂ ಕೂಡ ಮದುವೆ ಆಗಿಲ್ವಾ ಸ್ನೇಹಿತರೆ? ಇವತ್ತು ಒಂದು ಒಳ್ಳೆಯ ಹುಡುಗಿಯ ಪ್ರೊಫೈಲ್ ಬಂದಿದೆ, ವೈದೇಹಿ ಅಂತ. ನಾರಾಯಣ ಭಟ್ಟ ಬ್ರೋಕರ್ ಅವರು ನನಗೆ ಒಂದು ಮಾಹಿತಿನ ಕಳಿಸಿದ್ದಾರೆ. ಸೊ ಚಿಕ್ಕನಾಯಕನಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ವೈದೇಹಿ SV ಅಂತ ಈಕೆಯ ವಯಸ್ಸು 25 ವರ್ಷ. ಚಿಕ್ಕನಾಯಕನಹಳ್ಳಿ ಬರೋದು ತುಮಕೂರಿನ ಒಂದು ಊರಿನಲ್ಲಿ ಬರುತ್ತೆ. ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ತರಬೇತಿದಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನೂ 2 ವರ್ಷ ಕಂಪ್ಯೂಟರ್ ಕಲಿತುಕೊಂಡ್ರೆ ಪ್ರಸ್ತುತ ಈಕೆನೇ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಐಡಿಯಾ ಇಟ್ಟುಕೊಂಡಿರ್ತಕ್ಕಂಥ ವೈದೇಹಿ ಅವರಿಗೆ ಇವರ ಮೈಂಡ್ ಸೆಟ್ಗೆ ಪ್ರಕಾರ ಮ್ಯಾಚ್ ಆಗುವಂಥ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಸ್ವಭಾವ ಬಂದ್ಬಿಟ್ಟು ಕೈ ಚಾಚುರ್ಕತೆಯಂತೆ ಮೃದುವಾಗಿರ್ತಕ್ಕಂಥ ಮಾತು ಮತ್ತು ಶಾಂತ ರೀತಿಯಲ್ಲಿ ವರ್ತನೆ ಮಾಡುವಂಥ ವ್ಯಕ್ತಿತ್ವ ಈಕೆಯದಾಗಿದೆ. ಒಂಟಿಯಾಗಿ ವಿನ್ಯಾಸ ಮಾಡೋದು ಅಂದರೆ ಇಷ್ಟ, ಅಂದರೆ ಒಂಟಿಯಾಗಿ ಇದ್ದು ಪ್ರಸ್ತುತ ಒಂದು ಕೆಲಸ, ಒಂದು ಆರ್ಟ್ ಮತ್ತು ಇನ್ನಿತರ ಒಂದು ಕೆಲಸ ಮಾಡೋದು ಇಷ್ಟ. ಕುಟುಂಬದಲ್ಲಿ ತಂದೆಯವರು ಒಬ್ಬ ಕೃಷಿಕರು, ತಾಯಿಯವರು ಹೊಲಿಗೆ ಕೆಲಸ ಮತ್ತು ತಮ್ಮನವರು ಶಾಲೆಯಲ್ಲಿ ಕೆಲಸ ಓದ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಪ್ಪಟ ಒಂದು ಗೌಡ್ರು ಮನೆತನದ ಒಬ್ಬ ಹುಡುಗಿಯಾಗಿರ್ತಕ್ಕಂಥ ವೈದೇಹಿಯವರು ಪ್ರಸ್ತುತ ಒಂದು ಸಸ್ಯಾಹಾರಿ ಪ್ರಿಯ ಆಗಿರ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಹಿಂದೂ ಧರ್ಮದ ಹುಡುಗನ ಅವಶ್ಯಕತೆ ಇದೆ. ಆ ಹುಡುಗನ ಹತ್ರ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು ಅಂದರೆ, ನಂಬರ್ 1, ಪಾರ್ಟ್ನರ್ಗಳಿಗೆ ಅಸಮಾಧಾನ ಇದ್ದರೆ ಪ್ರಸ್ತುತ ಕೇಳಿ ಬಗೆಹರಿಸಿಕೊಳ್ಳುವಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ನನ್ನ ಹೆಂಡತಿಯ ಮೇಲೆ ಒಂದು ಸ್ವಲ್ಪ ಡೌಟು ಬರ್ತಾ ಇದೆ ಕಣೋ ಅಂತ ಮನೆಯವ್ರ ಹತ್ರ ಆಗಿರಲಿ, ನಿಮ್ಮ ಸ್ನೇಹಿತರ ಹತ್ರ ಆಗಿರಲಿ ಮಾತಾಡಬಾರ್ದು. ನನ್ನ ಹತ್ರ ಏನಿದ್ರು ಡೈರೆಕ್ಟಾಗಿ ಕೇಳಿ. ಏನೇ ತುಂಬ ಬ್ಯುಸಿ ಬರ್ತಾಯಿದೆ ಫೋನು ಅಂತಂದ್ಬಿಟ್ಟು ಏನಕ್ಕೆ, ಏನು ಸಮಸ್ಯಾರ ಈ ರೀತಿ ಕೇಳಿ. ಅಥವಾ ಈ ಥರ ತಪ್ಪು ಮಾಡಿದೆ ಅಂತ ಹೌದಾ ಕೇಳಿ, ಅಲ್ಲೇ ಬಗೆಹರಿಸ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಇನ್ನೊಬ್ಬರ ಹತ್ರ ಕೇಳೋದು ಬೇಡ ಅಂತ ಹೇಳಿದ್ದಾರೆ. ಅಂಥ ಹುಡುಗ ಆಗಿರಬೇಕು. 1ನೇ ಪಾಯಿಂಟು. 2, ನಂಬಿಕೆ ಕಾಪಾಡಿಕೊಳ್ಳೋಕ್ಕೆ ಆದ್ಯತೆ ಕೊಡುವನಾಗಿರ್ಬೇಕಂತೆ. ಅಂದರೆ ನಂಬಿಕೆ ಕಾಪಾಡಿಕೊಳ್ಳೋಕೆ ಅಂತಂದರೆ ನಾನು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದನ್ನು ಇವ್ರ ಹತ್ರ ಇರಬೇಕು ನಂಬಿಕೆ, ಆ ರೀತಿ ಹೇಳಬೇಕು. ಅವರ ನಿಮ್ಮ ಒಂದು ಮಧ್ಯೆ 1 ರಿಂದ 3 ವರ್ಷಗಳ ಕಾಲ ಒಂದು ಬಾಂಡಿಂಗ್, ಅಂದರೆ ವ್ಯತ್ಯಾಸ, ಏಜಿನ ಒಂದು ವ್ಯತ್ಯಾಸ ಇದ್ದರೂ ಕೂಡ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹ ಭಾವ ಹೆಚ್ಚಾಗುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸುಳ್ಳು ಹೇಳದೆ ನೇರವಾಗಿ ವಿಷಯದ ಬಗ್ಗೆ ಮಾತಾಡುವಂತಹ ಹುಡುಗ ಆಗಿದ್ದು ಸ್ಪಷ್ಟ ಮನಸ್ಸಿನ ಹುಡುಗ ಆಗಿರಬೇಕು. ಮನಸ್ಸಲ್ಲಿ ಒಂದು ಇಟ್ಕೊಂಡು ಮಾತಲ್ಲಿ ಒಂದು ಮಾತಾಡೋದು ಬೇಡ. ಸ್ಪಷ್ಟವಾಗಿರ್ತಕ್ಕಂಥ ಹುಡುಗ ಆಗಿದ್ದರೆ ಓಕೆ. ಸಂಬಂಧದಲ್ಲಿ ಯಾವುದೇ ಗೊಂದಲ ಇರದಂತೆ ಕ್ಲಾರಿಟಿ ಇಡುವನಾಗಿರಬೇಕು. ಸೊ ಎಲ್ಲ ರೀತಿಯಲ್ಲಿ ಕೇಳಿದ್ರೆ ಈ ಪಾಯಿಂಟ್ಗಳು ಹೇಳಬೇಕು ಅಂದರೆ ಒಂದು ಗೋಚರತೆ ಕಾಣ್ತಾ ಇದೆ. ಅಂದರೆ ಮುಂದೆ ಡೌಟ್ ಪಡುವಂಥ ಹುಡುಗ ಇರಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯಿತು, ಯಾರಾದರೂ ಒಬ್ಬರು ಇದ್ದೇ ಇರ್ತಿರಲ್ವ ಆ ರೀತಿ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ. ಇಷ್ಟರಲ್ಲಿ ಅವರು ಯಾರಾದರೂ ಇದ್ದರೆ ದಯಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನು DM ಅಲ್ಲಿ ಒಂದು Gmail ID ಕೊಟ್ಟಿರ್ತೇವೆ, ಬ್ರೋಕರ್ ಅವರ Gmail ID, ಅಲ್ಲಿಗೆ ಮೇಲ್ ಮಾಡಿದರೆ ಪ್ರಸ್ತುತ ಹೆಚ್ಚಿನ ಒಂದು ಮಾಹಿತಿ ಅವರು ನಿಮಗೆ ಕೊಡ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂದರೆ ಈ ಒಂದು ಕಾರು ನೋಡ್ತಾ ಇದ್ದೀರಲ್ವ, ಲಕ್ಸುರಿ ಕಾರು, ಇದು ನಿಮಗೆ ಗಿಫ್ಟಾಗಿ ಸಿಗಬೇಕು ಅಂದರೆ ಅವರು ಹೇಳಿರ್ತಕ್ಕಂತಹ ಡೌಟ್ ಹುಡುಗ ಆಗಿರಬಾರ್ದು. ನೀವು ಒಂದು ಕ್ಲಾರಿಫಿಕೇಷನ್ ಕೊಡ್ತಕ್ಕಂತಹ, ಮನಸ್ಸಲ್ಲಿ ಏನಿದೆಯೋ ಅದನ್ನು ಓಪನ್ ಮೈಂಡೆಡ್ ಆಗಿ ಹೇಳುವಂತಹ, ಜೊತೆಗೆ 1 ರಿಂದ 3 ವರ್ಷಗಳ ಕಾಲ ಏಜ್ ಒಳಗಡೆ ಇರ್ತಕ್ಕಂಥ ಹುಡುಗ ಆಗಿದ್ದು ಕನ್ನಡ ಮತ್ತು ಹಿಂದೂ ಧರ್ಮದ ಹುಡುಗ ಆಗಿದ್ದರೆ ಈ ಕಾರನ್ನು ಗಿಫ್ಟ್ ಕೊಟ್ಟು ನಿಮ್ಮನ್ನು ಅವರು ಮದುವೆ ಆಗ್ತಾರೆ. ಇದು ನಡೀತಕ್ಕಂಥ ರಿಯಾಲಿಟಿ ಆಗಿದೆ. ಮತ್ತು ಒಳ್ಳೆಯ ಒಂದು ಮ್ಯಾಕ್ಸಿಮಮ್ ಕಂಫರ್ಟ್ ಆ್ಯಂಡ್ ಪ್ರೀಮಿಯಮ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಇದೊಂದು ಪವರ್ಫುಲ್ ಆಗಿರ್ತಕ್ಕಂತಹ ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದು ಒಳ್ಳೆಯ ಒಂದು ಇಂಜಿನ್ ಆಪ್ಷನ್ ಮತ್ತು ಒಳ್ಳೆಯ ಒಂದು ಡೆಲಿವರಿ ಸ್ಟ್ರಾಂಗ್ ಇದೆ. ಮತ್ತು ಇದರ ಒಂದು ಕ್ವಾಲಿಟಿ ಇಂಟೀರಿಯಲ್ಸ್ ಫೀಲ್ ಕೊಡುತ್ತೆ. ಆ್ಯಂಡ್ ಲೈಕ್ ಪ್ರೀಮಿಯಮ್ ಲಾಂಗ್ ಆ್ಯಂಡ್ ಒಳ್ಳೆಯ ಒಂದು ಲೆದರ್ ಸೀಟ್ ಇದೆ ಇದರಲ್ಲಿ. ಸೊ ಲೆದರ್ ಸೀಟ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಇದರ ಮಾಹಿತಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇದನ್ನು ವರದಕ್ಷಿಣೆಯಲ್ಲಿ ಕೊಡ್ತಕ್ಕಂಥದ್ದು ಒಂದು, ಇಲ್ಲಾಂದರೆ ಇವ್ರನ್ನ ನೀವು ಮುಂದೆ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತ ಕೊಡ್ತಾ ಇದ್ದಾರೆ ಒಂದು. ಅದು ಅವರು ಯಾವ ರೀತಿಯ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತು. ಬಟ್ ನಾನು ಇದರ ಡೀಟೇಲ್ಸ್ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ. ಕಲರಿಂಗಲ್ಲಿ ಬ್ಲ್ಯಾಕ್ ಕಲರ್ ಇದೆ ಮತ್ತು ಕಂಫರ್ಟಲ್ಲಿ ವೆರಿ ಕಂಫರ್ಟಬಲ್ ಇದೆ ಸ್ನೇಹಿತರೆ. ಮತ್ತು ಒಂದು ಮ್ಯಾಕ್ಸಿಮಮ್ ಕಂಫರ್ಟಬಲ್ ಆಗಿ ಡಿಸೈನ್ ಇದೆ ಮತ್ತು ಇಂಟೀರಿಯಲ್ ಸ್ಪೇಸ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ಮಾಹಿತಿ ತಿಳಿಸಿದ್ದಾರೆ.
ಜೊತೆಗೆ ನೋಡ್ತಾ ಇದ್ದೀರಾ ಸಹ, ನಾನು ತೋರಿಸ್ತಾ ಇದ್ದೇನಲ್ವಾ ನೋಡಿ, ಇದು ಡೀಸೆಲ್ ವೇರಿಯಂಟ್. ಪೆಟ್ರೋಲ್ ಹಾಕಿದ್ರೆ ಮೂವ್ ಆನ್ ಆಗಲ್ಲ, ನೆನಪಿರಲಿ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೆಲಿವರಿಯಲ್ಲಿ ಒಳ್ಳೆಯ ಒಂದು ಸ್ಟ್ರಾಂಗ್ ಆ್ಯಂಡ್ ಅಲ್ಪ್ರೆಕ್ಷನ್ ಆಗಿರ್ತಕ್ಕಂತಹ ಕ್ವಾಲಿಟಿ. ಸೀಟ್ ಕಂಫರ್ಟಬಲ್, ಟೈರಸ್ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಅಂತ ನೋಡ್ತಾ ಇದ್ದೀರಾ. ಈ ಕಡೆ ಬಂದರೆ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಸ್ ಡಿಸೈನು. ಸೊ ಇಂಟೀರಿಯಲ್ ಡಿಸೈನ್ಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಸ್ಟೀರಿಂಗ್ ಸಿಸ್ಟಮ್ಮೇ ಮತ್ತು ಇಲ್ಲಿ ಗೇರ್ ಸಿಸ್ಟಮ್ಮು ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದು. ಜಸ್ಟು ಒಂದು ಟಚ್ಚು ಗೇರ್ ಆಟೋಮೆಟಿಕಲಿ ಆನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಟಿ ವಿಯ ಒಂದು ಸ್ಪೇಸ್ ಹೆಂಗಿದೆ ಅಂದರೆ 1.5 ಒಂದು ಟಿ ವಿಯ ಸ್ಪೇಸ್ ಇರ್ತಕ್ಕಂಥದ್ದು. ಆ್ಯಂಡ್ ಸ್ನೇಹಿತರೆ, ಇದು ಎ ಸಿಯ ಒಂದು ಡಿಸೈನು. ಎ ಸಿ ಅರೌಂಡಿಂಗ್ ಒಂದು ಲೆದರ್ ಸೀಟ್ ಅಂತ ಏನು ಹೇಳಿದ್ವಿ, ಲೆದರ್ ಸೀಟ್ ಕೂಡ ನೋಡ್ತಾ ಇದ್ದೀರಾ. ಕಂಫರ್ಟ್ ಝೋನ್ ಅಂದರೆ ಪ್ರಸ್ತುತ ಲೆದರ್ ಸೀಟಲ್ಲಿ ಕಂಫರ್ಟಾಗಿ ನೀವು ಲಾಂಗ್ ಡ್ರೈವ್ ಹೋಗ್ಬೋದು, ಆ ಒಂದು ಉದ್ದೇಶದಿಂದ ಹಾಕಿದ್ದಾರೆ ಇದು. ಮತ್ತು ಗ್ಲಾಸಸ್ ಕಂಟ್ರೋಲರ್ ಸ್ಪೇಸ್, ಮತ್ತು ಇಲ್ಲಿ ಏನಿದೆ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಸ್ಪೀಡ್ ಲಿಮಿಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ದಿಸ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಾರು ನಿಮಗೆ ಗಿಫ್ಟಾಗಿ ವರದಕ್ಷಿಣೆಯಲ್ಲಿ ಬೇಕಾಗಿದ್ದರೆ ಅವರು ಹೇಳಿರ್ತಕ್ಕಂತಹ ಡೌಟೇಬಲ್ ಮತ್ತು ಕೆಲವೊಂದಿಷ್ಟು ಪಾಯಿಂಟ್ಗಳೇನು ಹೇಳಿದರು ಅದಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಹುಡುಗ ಆಗಿದ್ದರೆ ಮಾತ್ರ ಆಕೆ ನಿಮ್ಮವರಾಗ್ತಾರೆ. ಬೇಗ ಬೇಗ ನೀವು ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ ಅಂತ ನಾನು ಕೂಡ ಆಶಯ ಪಡ್ತೀನಿ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಬ್ರೋಕರ್ ಅವರು ನಿಮಗೆ ಓಕೆ ಅಂತ ಹೇಳಿದಾಗ ನನ್ನನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಮಸ್ತೆ, ಟೇಕ್ ಕೇರ್.